ಸೌತ್ ಇಂಡಿಯನಲ್ಲಿ ಸುಮಾರು ಅಡುಗೆಗಳು ಅದೇ ಥರ ಪ್ರೆಪ್ ಮಾಡಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇಡ್ಲಿಗೆ ದೋಸೆಗೆ ಎರಡಕ್ಕೂ ಒಂದೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೋದು. ಉದ್ದಿನ ಬೇಳೆ ಅಂದರೆ 1 kg ಅಕ್ಕಿಗೆ 250 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಅವಲಕ್ಕಿಯನ್ನು ನೀಟಾಗಿ ಪುಡಿ ಮಾಡಿಸಿ ಇಟ್ಕೊಂಡ್ಬಿಟ್ರೆ ನಾವು ಇದನ್ನು ಮಿಶ್ರಣ ಇದು ಹಸಿಯಾಗಿ ಅಂದರೆ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಆರಾಕ್ಬಿಡೋದು. ಆರಾಕಿದ್ಮೇಲೆ ಅದು ಡ್ರೈ ಆಗುತ್ತೆ. ಅದು 1 ಸೇರ್ ಅಕ್ಕಿಗೆ 250 ಗ್ರಾಮ್ ಉದ್ದಿನ ಬೇಳೆ, 100 ಗ್ರಾಮ್ ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದು ನಿಮಗೆ ದೋಸೆ ಇಡ್ಲಿ ಬ್ಯಾಟರ್ಗೆ ರೆಡಿ. ಎನಿ ಟೈಮ್ ನೀವು ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಆಯಿತು. ಅದು ಹಿಟ್ಟದು ಈ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಈ ಥರ ಅದು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ರೆಡಿ ಮಿಕ್ಸ್. ನೀವು ಯಾವ ದೇಶಕ್ಕೆ ಬೇಕಾದ್ರೂ ತೊಗೊಂಡೋಗ್ಬೋದು. 6 ತಿಂಗಳು 8 ತಿಂಗಳು ಆಚೆನೂ ಇಡ್ಬೋದು. ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವತ್ತು ದೋಸೆ ತಿನ್ನಬೇಕು ಇಡ್ಲಿ ತಿನ್ನಬೇಕು ಅನ್ಸುತ್ತೋ ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿಡಿ. ಫರ್ಮೆಂಟ್ ಆಗೋದು ಬೆಳಗ್ಗೆ ಹೊತ್ತಿಗೆ ದೋಸೆ ಇಡ್ಲಿ ಮಾಡ್ಕೋಬೋದು. ರುಬ್ಬೋ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿ. ಇದೊಂದು ಬ್ಯೂಟಿಫುಲ್ ಆಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೋದು. ಗ್ರೇವಿ ಮಿಕ್ಸ್ ಒಂದು ರೆಡಿ ಮಾಡ್ಬೋದು ಫ್ರೀಸರಲ್ಲಿ ಇಡೋಕ್ಕೆ. ಜಸ್ಟ್ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಅದಕ್ಕೆ ಸ್ವಲ್ಪ ಸೋಂಪು. ತುಂಬ ಒಳ್ಳೆ ನಿಮಗೆ ಅದು ಶೆಲ್ಫ್ ಲೈಫ್ ಜಾಸ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಸ್ವಲ್ಪ ಒಂದು 100 ಗ್ರಾಮ್ ಅಥವಾ 150 ಗ್ರಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಒಂದು 3-4 ಕ್ಯೂಬ್ಸ್ ಹಾಕಿ ಯಾವ ಗ್ರೇವಿ ಮಾಡ್ಕೋಬೋದು. ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು, ಇಲ್ಲ ವೆಜಿಟೇಬಲ್ ಗೊಜ್ಜು ಮಾಡ್ಬೋದು, ಗ್ರೇವಿ ಮಾಡ್ಬೋದು, ಯಾವ ಥರ, ಇಲ್ಲ ಪನ್ನೀರ್ ಗ್ರೇವಿ ಮಾಡ್ಬೋದು. ಅದೊಂದು ಬೇಸ್ ರೆಡಿ ಇದ್ಬಿಟ್ರೆ ಇದೊಂದು ಮಾಡ್ಕೋಬೋದು. ಒಂದು ಸಿಂಪ್ಲೆಸ್ಟ್ ಚಟ್ನಿ ಪುಡಿ ರೆಸಿಪಿ ಹೇಳಿ. ಸಿಂಪ್ಲೆಸ್ಟ್ ಚಟ್ನಿ ಪುಡಿ ಅಂತ ಹೇಳಿದ್ರೆ ಶೇಂಗಾ ಹುರಿದಿಟ್ಕೊಳ್ಳೋದು, ಉಪ್ಪು, ಹುಳಿ, ಖಾರ. ಹುಳಿಗೆ ಹುಣಸೆ ಹಣ್ಣು ಹುರಿದಿಟ್ಕೊಳ್ಳೋದು, ಉಪ್ಪು, ಖಾರಕ್ಕೆ ಮೆಣಸಿನ್ಕಾಯಿ, ಇಷ್ಟು ಹಾಕಿ ರುಬ್ಬಿಟ್ಕೊಂಡ್ರೆ ರೆಡಿ ಮೇಡಮ್, ಸಾಕು. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾರು ಬೆಳ್ಳುಳ್ಳಿ ಇಷ್ಟಪಡ್ತಾರೋ ಬೆಳ್ಳುಳ್ಳಿ ಹಾಕೋಬೋದು, ಯಾರು ಬೆಳ್ಳುಳ್ಳಿ ಇಷ್ಟಪಡಲ್ವೋ ಹಿಂಗೆ ಇಷ್ಟಪಡ್ತಾರಲ್ಲ ಹಿಂಗೆ ಹಾಕೋಬೋದು.